Appa, can we get ice cream? It's too late for ice cream. Please, just one scoop. Maybe another time, son. Appa! Appa, why are they waiting? Because when you love someone, I think his phone. Waiting. becomes joy. To stay awake through the night, just to be the first to celebrate, the first to love their hero. ಮಂಡಿಗೆ ಬಂದ್ಬಿಡ. ನಾನು ಪ್ರಾರಂಭಿಸುವ ಮೊದಲು ಒಂದು ಸಣ್ಣ ಕಥೆಯನ್ನು ಹಂಚಿಕೊಳ್ಳುತ್ತೇನೆ. ಒಂದು ಸಂಜೆ ಒಬ್ಬ ತಂದೆ ಮತ್ತು ಅವರ ಪುಟ್ಟ ಮಗ ಒಂದು ದೊಡ್ಡ ಚಲನಚಿತ್ರ ಬಿಡುಗಡೆಯ ಮುನ್ನಾ ದಿನದಂದು ಒಂದು ಥಿಯೇಟರ್ನ ಹಿಂದೆ ನಡೆದುಕೊಂಡು ಹೋಗುತ್ತಿದ್ದರು. ಅಭಿಮಾನಿಗಳು ಕೂಗುತ್ತಿದ್ದರು, ಡ್ರಮ್ ಬಾರಿಸುತ್ತಿದ್ದರು, ಬ್ಯಾನರ್ಗಳು ಹಾರುತ್ತಿದ್ದವು. ಆ ಪುಟ್ಟ ಹುಡುಗ ತನ್ನ ತಂದೆಯನ್ನು ನೋಡಿ, ಅಪ್ಪ, ಈ ಜನರೆಲ್ಲರೂ ಏಕೆ ಹೀಗೆ ಕಾಯುತ್ತಿದ್ದಾರೆ ಎಂದು ಕೇಳಿದನು. ತಂದೆ ಮುಗುಳ್ನಗುತ್ತಾ ಹೇಳಿದನು, ಏಕೆಂದರೆ ನೀವು ಯಾರನ್ನಾದರೂ ಪ್ರೀತಿಸಿದಾಗ ಕಾಯುವುದು ಸಂತೋಷವಾಗುತ್ತದೆ. ಆ ಸತ್ಯವು ಆಗಮನದ ಹೃದಯ ಭಾಗದಲ್ಲಿದೆ. ದಕ್ಷಿಣ ಭಾರತದಲ್ಲಿ ಉತ್ಸಾಹದಿಂದ ಕಾಯುವುದು ಎಂದರೆ ಏನೆಂದು ನಮಗೆ ತಿಳಿದಿದೆ. ಕುಟುಂಬಗಳು ಚಿತ್ರಮಂದಿರಗಳ ಹೊರಗೆ ಸೇರುವುದನ್ನು ನಾವು ನೋಡಿದ್ದೇವೆ. ಅಭಿಮಾನಿಗಳು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುತ್ತಾರೆ. ಜನರು ರಾತ್ರಿಯಿಡೀ ಎಚ್ಚರವಾಗಿರುತ್ತಾರೆ, ತಮ್ಮ ನೆಚ್ಚಿನ ನಾಯಕನನ್ನು ಆಚರಿಸಲು ಮೊದಲಿಗರಾಗಲು. ಪುಷ್ಪ 2, ಲಿಯೋ, ಜೈಲರ್, ಜವಾನ್ ಅಥವಾ ರಂತಹ ಚಲನಚಿತ್ರಗಳು ಬಿಡುಗಡೆಯಾದಾಗ ಇಡೀ ವಾತಾವರಣ ಬದಲಾಗುತ್ತದೆ. ಬೀದಿಗಳು ಜೀವಂತವಾಗುತ್ತವೆ, ಪಟಾಕಿಗಳು ಆಕಾಶವನ್ನು ಬೆಳಗಿಸುತ್ತವೆ, ರಾತ್ರಿಯಿಡೀ ಡ್ರಮ್ಗಳು ಪ್ರತಿಧ್ವನಿಸುತ್ತವೆ, ಟಿಕೆಟ್ಗಳು ನಿಮಿಷಗಳಲ್ಲಿ ಮಾಯವಾಗುತ್ತವೆ, ಆಚರಣೆಗಳು ಮುಂಜಾನೆಯವರೆಗೂ ಸುರಿಯುತ್ತವೆ. ಉತ್ಸಾಹ ನಿಜ, ನಿರೀಕ್ಷೆ ನಿಜ, ಮತ್ತು ಭಕ್ತಿ ಬಹಳ ನಿಜ. ಆದರೆ ಈ ಕಾಯುವಿಕೆಯ ಮನೋಭಾವವು ನಮಗೆ ಆಳವಾದದ್ದನ್ನು ಕಲಿಸಿದರೆ ಏನು? ನಮ್ಮ ಚಲನಚಿತ್ರ ನಾಯಕರಿಗಾಗಿ ನಾವು ಕಾಯುವ ವಿಧಾನವು ನಮಗೆ ಕ್ರಿಸ್ತನಿಗಾಗಿ ಕಾಯುವುದು ಹೇಗೆ ಎಂದು ಕಲಿಸಿದರೆ ಏನು? ಆಗಮನವು ಕಾಯುವಿಕೆಯ ಋತುವಾಗಿದೆ, ನಿಷ್ಕ್ರಿಯ ಕಾಯುವಿಕೆ ಅಲ್ಲ, ಆದರೆ ಪವಿತ್ರ ನಿರೀಕ್ಷೆ. ಅಭಿಮಾನಿಗಳು ಬ್ಲಾಕ್ಬಸ್ಟರ್ ಬಿಡುಗಡೆಗೆ ತಯಾರಿ ನಡೆಸುವಂತೆ ನಮ್ಮ ಹೃದಯಗಳನ್ನು ಕ್ರಿಸ್ತನ ಆಗಮನಕ್ಕಾಗಿ ಸಿದ್ಧಪಡಿಸಲು ನಾವು ಆಹ್ವಾನಿಸಲ್ಪಟ್ಟಿದ್ದೇವೆ. ಕ್ರಿಸ್ಮಸ್ ತೊಟ್ಟಿಲಿನ ಕ್ರಿಸ್ತನು ಮಾತ್ರವಲ್ಲ, ಇಂದು, ಈಗ, ಈ ಕ್ಷಣದಲ್ಲಿ ನಮ್ಮ ಜೀವನವನ್ನು ಪ್ರವೇಶಿಸಲು ಬಯಸುವ ಕ್ರಿಸ್ತನು. ಪ್ರತಿ ಆಗಮನದ ಮೇಣದ ಬತ್ತಿಯೂ ನಮಗೆ ಪಿಸುಗುಟ್ಟುತ್ತದೆ. ಕತ್ತಲೆಯಲ್ಲಿಯೂ ಸಹ ಬೆಳಕು ಬರುತ್ತಿದೆ. ಎಮ್ಯಾನುಯೆಲ್, ನಮ್ಮೊಂದಿಗೆ ದೇವರು ಸಮೀಪಿಸುತ್ತಿದ್ದಾನೆ. ಎಚ್ಚರವಾಗಿರುವುದು ಎಂದರೆ ಏನೆಂದು ಚಲನಚಿತ್ರ ಅಭಿಮಾನಿಗಳು ತಿಳಿದಿದ್ದಾರೆ. ಟಿಕೆಟ್ ವೆಬ್ಸೈಟ್ ಅನ್ನು ರಿಫ್ರೆಶ್ ಮಾಡುವುದು, ಪ್ರತಿ ನವೀಕರಣವನ್ನು ಪರಿಶೀಲಿಸುವುದು, ಪ್ರತಿ ಟೀಸರ್ ವೀಕ್ಷಿಸುವುದು. ಯೇಸು ಅದೇ ಜಾಗರೂಕತೆಯನ್ನು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ತರಲು ನಮ್ಮನ್ನು ಆಹ್ವಾನಿಸುತ್ತಾನೆ. ಅವರು ನಮಗೆ ಹೇಳುತ್ತಾರೆ, ಎಚ್ಚರವಾಗಿರಿ, ಜಾಗರೂಕರಾಗಿರಿ, ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಿ. ಆದ್ದರಿಂದ ಆಗಮನವು ವಿರಾಮ ತೆಗೆದುಕೊಂಡು ಕೇಳುವ ಸಮಯವಾಗುತ್ತದೆ. ನನ್ನ ಸಂಬಂಧಗಳಲ್ಲಿ ಯಾವುದಕ್ಕೆ ಗುಣಪಡಿಸುವಿಕೆ ಬೇಕು? ನಾನು ಯಾವ ಅಭ್ಯಾಸಗಳು ಅಥವಾ ವರ್ತನೆಗಳನ್ನು ಬಿಟ್ಟುಕೊಡಬೇಕು? ಏನನ್ನು ತೆರವುಗೊಳಿಸಬೇಕು? ಆದ್ದರಿಂದ ಕ್ರಿಸ್ತನು ನಿಜವಾಗಿಯೂ ನನ್ನ ಹೃದಯದಲ್ಲಿ ಜಾಗವನ್ನು ಕಂಡುಕೊಳ್ಳಬಹುದು. ಮತ್ತು ಅಭಿಮಾನಿಗಳು ಚಲನಚಿತ್ರದ ನಂತರ ಪ್ರತಿ ದೃಶ್ಯವನ್ನು ವಿಶ್ಲೇಷಿಸಿದಂತೆ ವಾರಗಳವರೆಗೆ ಅತ್ಯುತ್ತಮ ಸಂಭಾಷಣೆಗಳನ್ನು ಉಲ್ಲೇಖಿಸುವುದು.
ನಾವು ಕ್ರಿಸ್ತನ ಮಾತುಗಳನ್ನು ಅದೇ ರೀತಿಯಲ್ಲಿ ಪರಿಗಣಿಸಿದರೆ ಏನು? ಅವರ ಬೋಧನೆಗಳು, ಅವರ ಕರುಣೆ, ಅವರ ನಮ್ರತೆ, ಅವರ ತ್ಯಾಗ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಾಗಿಸುವ ಸಾಲುಗಳಾದರೆ ಏನು? ರಿಚರ್ಡ್ ರೋಬರ್ಟ್ ನಮಗೆ ಬೆರಗುಗೊಳಿಸುವ ಒಳನೋಟವನ್ನು ನೀಡುತ್ತಾರೆ. ಅವರು ಹೇಳುತ್ತಾರೆ, ದೇವರು ನಮ್ಮ ಜೀವನದ ವೇಷ ಧರಿಸಿ ನಮ್ಮ ಬಳಿಗೆ ಬರುತ್ತಾನೆ. ಕ್ರಿಸ್ತನು ಭವ್ಯವಾದ ಚಿಹ್ನೆಗಳಲ್ಲಿ ಅಥವಾ ಪರ್ವತದ ತುದಿಯ ಪವಾಡಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ನಾವು ಕಡೆಗಣಿಸುವ ಸಣ್ಣ ಸಾಮಾನ್ಯ ಸ್ಥಳಗಳಲ್ಲಿ, ಕಾಯುವ ಕೋಣೆಯಲ್ಲಿ, ದೀರ್ಘ ಸರತಿ ಸಾಲಿನಲ್ಲಿ, ಟ್ರಾಫಿಕ್ ಜಾಮ್ನಲ್ಲಿ, ಶಾಂತ ಬೆಳಿಗ್ಗೆ, ದೈನಂದಿನ ಹೋರಾಟದಲ್ಲಿ. ಆಗಮನವು ನಮ್ಮ ಕಣ್ಣುಗಳಿಗೆ ಪವಿತ್ರತೆಯನ್ನು ನೋಡಲು ತರಬೇತಿ ನೀಡುತ್ತದೆ. ಸಾಮಾನ್ಯದಲ್ಲಿ ಪ್ರತಿ ವಿರಾಮವು ಪ್ರಾರ್ಥನೆಯಾಗುತ್ತದೆ, ಪ್ರತಿ ವಿಳಂಬವು ಅನುಗ್ರಹದ ಕ್ಷಣವಾಗುತ್ತದೆ, ಪ್ರತಿ ಕಾಯುವಿಕೆಯು ರಾಜ್ಯಕ್ಕಾಗಿ ಪೂರ್ವಾಭ್ಯಾಸವಾಗುತ್ತದೆ. ನಿಜವಾದ ವೀರತ್ವವು ಕೇಪ್ಗಳಲ್ಲಿ ಅಥವಾ ನಿಧಾನಚಲನೆಯ ಹೋರಾಟದ ದೃಶ್ಯಗಳಲ್ಲಿ ಕಂಡುಬರುವುದಿಲ್ಲ. ಇದು ಕ್ರಿಸ್ತನಲ್ಲಿ ಕಂಡುಬರುತ್ತದೆ. ದೇವರ ಕುರಿಮರಿ, ಆತನು ಮರಣಕ್ಕಿಂತ ಬಲವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದನು. ಮತ್ತು ನಾವು ಈ ವಾರಗಳಲ್ಲಿ ಪ್ರಯಾಣಿಸುವಾಗ ನಾವು ಹಬ್ಬಕ್ಕಾಗಿ ಮಾತ್ರವಲ್ಲ, ಆದರೆ ಒಬ್ಬ ವ್ಯಕ್ತಿಗಾಗಿ ತಯಾರಿ ನಡೆಸುತ್ತೇವೆ. ಕ್ರಿಸ್ತನೇ, ಅವನು ನಮ್ಮ ಮನೆಗಳನ್ನು ಪ್ರವೇಶಿಸಲಿ. ನಮ್ಮ ಸಂಬಂಧಗಳು, ನಮ್ಮ ಆತಂಕಗಳು, ನಮ್ಮ ಸಮುದಾಯಗಳು. ಬ್ಲಾಕ್ಬಸ್ಟರ್ ಬಿಡುಗಡೆಯ ಸಮಯದಲ್ಲಿ ನಮ್ಮ ಬೀದಿಗಳನ್ನು ತುಂಬುವ ಅದೇ ಉತ್ಸಾಹದಿಂದ, ಆದರೆ ಆಳವಾಗಿ ಚಲಿಸುವ ಭರವಸೆಯೊಂದಿಗೆ, ಹೆಚ್ಚು ಕಾಲ ಉಳಿಯುವ ಸಂತೋಷದೊಂದಿಗೆ ಮತ್ತು ಒಳಗಿನಿಂದ ನಮ್ಮನ್ನು ಪರಿವರ್ತಿಸುವ ಪ್ರೀತಿಯೊಂದಿಗೆ. ಕ್ರಿಸ್ತನು ಈಗಾಗಲೇ ನಮ್ಮೊಂದಿಗಿದ್ದಾನೆ. ಕ್ರಿಸ್ತನು ಮತ್ತೆ ಬರುತ್ತಿದ್ದಾನೆ. ಕ್ರಿಸ್ತನು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಆದ್ದರಿಂದ ನಾವು ಸಿದ್ಧರಾಗಿರೋಣ, ನಾವು ಜಾಗರೂಕರಾಗಿರೋಣ, ನಮ್ಮ ನಿಜವಾದ ನಾಯಕನನ್ನು ಸ್ವಾಗತಿಸೋಣ. ಇಮ್ಯಾನುಯೆಲ್, ದೇವರು ನಮ್ಮೊಂದಿಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಕರ್ತನಾದ ಯೇಸುವೆ, ನಿನ್ನ ಬರುವಿಕೆಗಾಗಿ ನಾವು ಕಾಯುತ್ತಿರುವಾಗ ನಮ್ಮ ಹೃದಯಗಳನ್ನು ಭರವಸೆಯಿಂದ, ನಮ್ಮ ಮನಸ್ಸನ್ನು ಶಾಂತಿಯಿಂದ ಮತ್ತು ನಮ್ಮ ಜೀವನವನ್ನು ನಿನ್ನ ಪ್ರೀತಿಯ ಉಪಸ್ಥಿತಿಯಿಂದ ತುಂಬಿಸಿ. ಮುರಿದದ್ದನ್ನು ಶುದ್ಧೀಕರಿಸು, ಗಾಯಗೊಂಡದ್ದನ್ನು ಗುಣಪಡಿಸು ಮತ್ತು ನಮ್ಮ ಕತ್ತಲೆಯನ್ನು ನಿನ್ನ ಪ್ರೀತಿಯ ಜ್ವಾಲೆಯಿಂದ ಬೆಳಗಿಸು. ಈ ಆಗಮನದ ಋತುವು ನಿನ್ನನ್ನು ಕೇವಲ ಗೋದಲಿಗೆ ಅಲ್ಲ, ನಮ್ಮ ಜೀವನದ ಪ್ರತಿಯೊಂದು ಭಾಗಕ್ಕೂ ಸ್ವಾಗತಿಸಲು ನಮ್ಮನ್ನು ಸಿದ್ಧಪಡಿಸಲಿ. ಕರ್ತನಾದ ಯೇಸುವೆ, ಬಾ, ನಮ್ಮಲ್ಲಿ ಮತ್ತೆ ಜನಿಸು. ಆಮೆನ್.